ನಾವಿವತ್ತು TVS ಅವರ ಹೊಸೂರ್ ಪ್ಲಾಂಟ್ ಅಲ್ಲಿ ಇದೀವಿ. ಇಲ್ಲಿ ಹೊಸ TVX X ನೋಡಕ್ ಬಂದಿದೀವಿ. ಏನಿದು ಗಾಡಿ? ಸಿಂಪಲ್ ಆಗಿ ಹೇಳ್ತೀನಿ, ಇದೊಂದು ತುಂಬಾನೇ ಪ್ರೀಮಿಯಂ ಲೈಫ್ ಸ್ಟೈಲ್ ಎಲೆಕ್ಟ್ರಿಕ್ ಸ್ಕೂಟರ್. ನೋಡಕ್ಕಂತೂ ತುಂಬಾ ಯೂತ್ಫುಲ್ ಆಗಿದೆ, ಸಖತ್ ಅಗ್ರೆಸಿವ್ ಲೈನ್ಸ್ ಇದೆ. 2018 ಆಟೋ ಎಕ್ಸ್ಪೋಲ್ ಏನ್ ಶೋಕೇಸ್ ಮಾಡಿದ್ರು ಆಲ್ಮೋಸ್ಟ್ ಅದೇ ತರ ಇದೆ ಗಾಡಿ. ಈಗ ಇದ್ರದ್ದು ತುಂಬಾ ಇಂಟ್ರೆಸ್ಟಿಂಗ್ ಎರಡು ವಿಷಯಗಳಿದೆ. ಒಂದು ಪ್ರೈಸಿಂಗ್, ಇನ್ನೊಂದು ರೇಂಜ್. ವಿಡಿಯೋ ಎಂಡ್ವರೆಗೂ ನೋಡಿ, ಎರಡರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಫ್ರೇಮ್ ಬಗ್ಗೆ ಮಾತಾಡೋಣ. ಸುಮಾರು ಗಾಡಿನೂ ಓಡಾಡ್ತಾ ಇದೆ. ಫ್ರೇಮ್ ಇದರಲ್ಲಿ ಇದು ಅಲ್ಯೂಮಿನಿಯಂ ಹಾಗೂ ಇದು ಕೂಡ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ. ಇದು 2 ಪೀಸ್ ಮೌಂಟ್ ಆಗಿದೆ. ಇದೊಂದು ಸಿಂಗಲ್ ಯೂನಿಟ್. ಈ ಪೋರ್ಷನ್ ಒಳಗಡೆ ನಮಗೆ ಬ್ಯಾಟ್ರಿ ಪ್ಲೇಸ್ಮೆಂಟ್ ಆಗಿದೆ. ನಿಮಗೆ ಫುಟ್ ಬೋರ್ಡ್ ತರ ಸಿಗುತ್ತೆ, 2 ಪೀಸಸ್. ಇಲ್ಲಿ ಓಪನ್ ಇಲ್ಲ, ಯೂಶಲಿ ಸ್ಕೂಟರ್ಸ್ ಇರೋ ತರ. ಇಲ್ಲಿ ಇದರ ಮೋಟರ್ ಬರುತ್ತೆ, ವಿಚ್ ಡ್ರೈವ್ಸ್ ದ ರೇರ್ ವೀಲ್ ಥ್ರೂ ಚೈನ್. ಆದ್ರೆ ಇದು ಚೈನ್ ಫುಲ್ ಎನ್ಕೇಸ್ ಆಗಿದೆ, ಸೈಲೆಂಟ್ ಚೈನ್ ಅಂತ ಹೇಳ್ತಾರೆ. ಒಳಗಡೆ ಆಯಿಲ್ ಕೂಡ ಇರುತ್ತಂತೆ. ಸೊ ಮೇಂಟೆನೆನ್ಸ್ ತುಂಬಾನೇ ಕಮ್ಮಿ, ಜೊತೆಲೆ ಸೌಂಡ್ ಕೂಡ ಕಮ್ಮಿ. ಈಗ ಈ ಫ್ಲೋಟಿಂಗ್ ಎಫೆಕ್ಟ್ ಆಗಲಿ, ಈ ಲೈನ್ಸ್ ಆಗಲಿ, ನಂಗಂತೂ ತುಂಬಾ ಇಷ್ಟ ಆಗಿದೆ. ಜೊತೆಯಲ್ಲೇ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ, ಇದರ ಫುಟ್ ಪೆಗ್ ಈ ತರ ಓಪನ್ ಆಗುತ್ತೆ. ಸೊ ತುಂಬಾ R&D ಮಾಡಿ ನೈಸ್ ಆಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಲಾಯ್ ವೀಲ್ಸ್ ಎರಡೂ ಕಡೆ ನೋಡ್ತೀರಾ. ಆದ್ರೆ ಇದರ ಇಂಟ್ರೆಸ್ಟಿಂಗ್ ಬಿಟ್ ಏನು ಅಂದ್ರೆ, ಇಲ್ಲಿರೋ 10.2 ಇಂಚ್ TFT ಕಲರ್ ಡಿಸ್ಪ್ಲೇ ವಿತ್ ಟಚ್. ಒಂದು ಟಿಲ್ಟ್ ಮಾಡ್ಕೋಬಹುದು ನಿಮ್ಮ ರೈಡ್ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಅದು ಬಿಟ್ಟು ಇದರಲ್ಲಿ ಎಷ್ಟು ಫೀಚರ್ಸ್ ಇದೆ ಅಂದ್ರೆ ನೀವು ನಂಬೋದೇ ಇಲ್ಲ, ಅಷ್ಟು ಫೀಚರ್ಸ್ ಇದೆ. ಸೊ ಏನೇನು ಅಂತ ಕ್ವಿಕ್ ಆಗಿ ನೋಡೋಣ ಬನ್ನಿ. ಸೊ ಮೊದಲು ಶುರು ಮಾಡೋದಾದ್ರೆ, ಗಾಡಿ ಆಫ್ ಆಗಿರೋ ಸ್ಟೇಟ್ ಇಂದ ಸ್ಟಾರ್ಟ್ ಮಾಡೋಣ. ಈ ತರ ಇರುತ್ತೆ. ಇದು ಕೀಲೆಸ್ ವೆಹಿಕಲ್. ಒಂದು NFC ಕಾರ್ಡ್ ಬರುತ್ತೆ, ಇನ್ ಕೇಸ್ ನೀವೇನಾದ್ರೂ ಕ್ಯಾರಿ ಮಾಡಬೇಕು ಅಂದ್ರೆ ಅದು NFC ಕ್ಲೋಸ್ನೆಸ್ ಡಿಟೆಕ್ಟ್ ಆಗಿ ಆನ್ ಆಗುತ್ತೆ. ಕೀ ಫಾಬ್ ಅಂತ ಬರಲ್ಲ, ಕೀ ಹಾಕಕ್ಕೂ ಎಲ್ಲೂ ಜಾಗ ಇಲ್ಲ. ಸೊ ಮೊದಲು ಗಾಡಿ ಸ್ಟಾರ್ಟ್ ಮಾಡಕ್ಕೆ ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಬಟನ್ ಸ್ವಲ್ಪ ಸೆಕೆಂಡ್ಸ್ ಅಲ್ಲಿ ಆನ್ ಆಗುತ್ತೆ. ಈಗ ಅನ್ಲಾಕ್ ಮಾಡಕ್ಕೆ 3 ತರ ಇದೆ. ಒಂದು ಪಿನ್ ಹಾಕ್ಬೋದು ಈ ತರ, ಜೊತೆಯಲ್ಲೇನೆ ನಮಗೆ ಫೋನ್ ಥ್ರೂ ಅನ್ಲಾಕ್ ಮಾಡ್ಬೋದು. ಮೂರನೇದು ನಮಗೆ ಸ್ಮಾರ್ಟ್ ವಾಚ್ ಥ್ರೂನು ಅನ್ಲಾಕ್ ಮಾಡ್ಬೋದು. ಅದು ಇದರ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಈಗ 5 ರೈಡಿಂಗ್ ಪ್ರೊಫೈಲ್ ಸೆಟ್ ಮಾಡ್ಬೋದು ಅಂತ ಇದರಲ್ಲಿ. ಸೊ 5 ಜನದ ಜೊತೆ ಶೇರ್ ಮಾಡ್ಬೋದು. ಒಂದು ಮೇನ್ ಆ್ಯಪ್ ಆಗಿರುತ್ತೆ, ಇನ್ನು ಉಳಿದಿದ್ದು 5 ಜನದ ಹತ್ರ ಇರುತ್ತೆ. ಎಲ್ಲ ಪ್ರೊಫೈಲ್ಗೂ ಪರ್ಸನಲೈಸ್ಡ್ ಸಜೆಷನ್ಸ್ ಬರುತ್ತೆ. ಏನಕ್ಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟು ದೊಡ್ಡ ಸ್ಕ್ರೀನ್ ಇದೆಯಲ್ಲ, ಫಸ್ಟ್ ನಮಗೆ ವಿಡ್ಜೆಟ್ ಸ್ಕ್ರೀನ್ ಇದೆ. ಸೊ ಇಲ್ಲಿ ಹೋದ್ರೆ ಎಲ್ಲ ಆಪ್ಷನ್ಸ್ ಬರುತ್ತೆ. ಇಂಟರ್ನೆಟ್ ಬ್ರೌಸ್ ಮಾಡ್ಬೋದು, ವಿಡಿಯೋಸ್ ನೋಡ್ಬೋದು. ವಿಡಿಯೋಸ್ ಏನು ಅಂದ್ರೆ, ನಮಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹಾಗೂ ಫೇಸ್ಬುಕ್ 3 ಆಪ್ಷನ್ಸ್ ಕೂಡ ಬರುತ್ತೆ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ಬೇಕಾದು ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಜೊತೆಯಲ್ಲೇನೆ 2 ಗೇಮ್ಸ್ ಕೂಡ ಇದೆ. ಇದು ಆಡ್ತಿದ್ವಲ್ಲ XO ಅಂತ, ಆ ಥರ. ಸೊ ಟೈಮ್ ಪಾಸ್ ಮಾಡೋಕ್ಕೆ ನಿಮಗೆ ಚಾರ್ಜ್ ಆಗಬೇಕಾದ್ರೆ ಯೂಸ್ ಮಾಡ್ಬೋದು. ಚಾರ್ಜಿಂಗ್ ಟೈಮ್ ಎಷ್ಟು ತಗೊಳುತ್ತೆ, ಎಷ್ಟು kWh ಚಾರ್ಜರ್ ಬರುತ್ತೆ, ಅದು ಎಲ್ಲ ಹೇಳ್ತೀನಿ. ಈಗ ಬೇರೆ ಆಪ್ಷನ್ಸ್ ನೋಡಕ್ ಹೋದ್ರೆ ನಿಮಗೆ ಗೇಮ್ಸ್ ಬಿಟ್ಟು ವೆಲ್ನೆಸ್ ಅಂತಿದೆ. ಸೊ ಇದರಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಆಗುತ್ತೆ. ಇಲ್ಲೊಂದು ಮೌಂಟೆಡ್ ಸ್ಪೀಕರ್ ಇದೆ, ಬ್ಲೂಟೂತ್ ಸ್ಪೀಕರ್. ಆ್ಯಂಡ್ ಇದರಲ್ಲಿ 3 ವೇ ಕನೆಕ್ಟ್ ಆಗ್ಬೋದು. TVS ಕನೆಕ್ಟ್ ಆ್ಯಪ್ ಬಿಟ್ಟು ನಿಮ್ಮ ವೈಫೈ ಮತ್ತು ಬ್ಲೂಟೂತ್ ಜೊತೆ ಕನೆಕ್ಟ್ ಆಗುತ್ತೆ. ನಿಮಗೆ ಕಾಲ್ಸ್ ಬಂದಿದ್ದು ಹೆಡ್ಸೆಟ್ ಹಾಕ್ಕೊಂಡು ಅದರಲ್ಲೂ ಕೂಡ ರಿಸೀವ್ ಮಾಡ್ಬೋದು. ಹೆಲ್ಮೆಟಿಗೆ ಕನೆಕ್ಟ್ ಮಾಡ್ಬೋದು. ಹಲವಾರು ಫೀಚರ್ಸ್ ಇದೆ. ಜೊತೆಯಲ್ಲೇ ಇನ್ನೊಂದು ಅಡಿಷ್ನಲ್ ಏನು ಅಂದರೆ, ನಿಮಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಇಲ್ಲೇ ಬರುತ್ತೆ, ಈಸಿಯಾಗಿ ಡಯಲ್ ಮಾಡ್ಬೋದು. ಆಲ್ಸೋ ಯು ಕ್ಯಾನ್ ಯೂಸ್ ಇಟ್ಸ್ ಮ್ಯಾಪ್ಸ್. ಇದರಲ್ಲಿ ಹಿಯರ್ ಅಂತ ಒಂದು ಕಂಪ್ನಿ ಇದೆ, ಅವ್ರು ಪ್ರೊವೈಡ್ ಮಾಡಿರೋದು ಮ್ಯಾಪ್ಸ್. ಇದರಲ್ಲಂತೂ ತುಂಬಾನೇ ಫೀಚರ್ಸ್ ಇದೆ. ನಿಮ್ಮ ಫೋನಿಂದ ಇಲ್ಲಿಗೆ ಪುಷ್ ಮಾಡ್ಬೋದು ಲೊಕೇಶನ್ಸು, ಅದ್ರ ಥ್ರೂ ಟ್ರ್ಯಾಕ್ ಮಾಡ್ಬೋದು. 2-3 ಸ್ಟಾಪ್ಸ್ ಆ್ಯಡ್ ಮಾಡ್ಬೋದು, ಚಾರ್ಜಿಂಗ್ ಸ್ಟೇಷನ್ಸ್ ಹುಡುಕ್ಬೋದು. ಬರೀ ಅಷ್ಟೇ ಅಲ್ಲ, ನಿಮ್ಮ ಲೊಕೇಶನ್ ಇದರಿಂದ ಬೇರೆಯವರಿಗೆ ಕೂಡ ಶೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಅತ್ತಿಬೆಲೆ ಅಂತ ಇದೆ, ಅತ್ತಿಬೆಲೆಗೆ ಹಾಕಿ ನೋಡೋಣ. ಇಲ್ಲಿ ನೆಟ್ವರ್ಕ್ ಒಂಚೂರು ಸ್ಲೋ ಇದೆ. ಇದರಲ್ಲೇ ಒಂದು ಇನ್ಬಿಲ್ಟ್ ಸಿಮ್ ಕೂಡ ಬರುತ್ತೆ. ಅದರಲ್ಲಿ 4G ಇದೆ, 5G ಎನೇಬಲ್ಡ್ ಇದೆಯಾ ಇಲ್ವಾ ಇನ್ನು ನೋಡಿ ಡಿಸೈಡ್ ಮಾಡ್ತಾರಂತೆ. ಈಗ ಸದ್ಯಕ್ಕೆ ಆಲ್ಮೋಸ್ಟ್ 1 ವರ್ಷದವರೆಗೂ ಫ್ರೀ ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ. ಅದಾದ್ಮೇಲೆ ಇದಕ್ಕೆಲ್ಲ ನೀವು ಪೇ ಮಾಡಬೇಕು. ಏನೋ ಇಶ್ಯೂಸ್ ಇದೆ, ಸರ್ವರ್ ಅನ್ರೀಚಬಲ್ ಅಂತ ಕನೆಕ್ಟ್ ಆಗ್ತಿಲ್ಲ, ಬಟ್ ಆಕ್ಚುಲಿ ಕನೆಕ್ಟ್ಸ್ ವೆಲ್. ಇನ್ನೊಂದು ಏನು ಹೇಳಬೇಕಂದ್ರೆ, ನಿಮಗೆ ಇದರ ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಏನಿದೆ ತುಂಬಾನೇ ಯೂಸ್ಫುಲ್ ಆಗಿದೆ. ಬೇಗ ಎಲ್ಲ ಕಡೆ ಕನೆಕ್ಟ್ ಮಾಡ್ಬೋದು. ಟಚ್ ರೆಸ್ಪಾನ್ಸು ಕೂಡ ಇದೆ. ಸ್ವಲ್ಪ ಸ್ಲೋ ಇದೆ, ತುಂಬ ಫಾಸ್ಟ್ ಫೋನ್ ಅಷ್ಟಲ್ಲ, ಬಟ್ ಸ್ಟಿಲ್ ಇಟ್ ವರ್ಕ್ಸ್ ವೆರಿ ಸೀಮ್ಲೆಸ್ಲಿ. ಸೊ ನಿಮ್ಗೆ ಇದರಲ್ಲಿ ರೈಡ್ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ 3 ರೈಡ್ ಮೋಡ್ ಕೂಡ ಬರುತ್ತೆ. ಅದು ಏನು ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಯಾಟ್ರಿ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ, ಬ್ಯಾಟ್ರಿ ಹೇಗೆ ಯೂಸೇಜ್ ಇದೆ ಎಲ್ಲ ಬರುತ್ತೆ ನಿಮ್ಗೆ ಇದರಲ್ಲಿ ಗಾಡೀಲಿ. ಜೊತೆಯಲ್ಲೇ ದೇರ್ ಇಸ್ ಅ ಹೋಮ್
ಸ್ಕ್ರೀನ್. ಈ ಹೋಮ್ ಸ್ಕ್ರೀನ್ ಅಲ್ಲಿ ಏನು ಅಂದ್ರೆ ನಮ್ಮ ಲ್ಯಾಪ್ಟಾಪ್ ಇದು ನಮ್ಮ ಟ್ಯಾಬ್ಲೆಟ್ ತರ ಅಡ್ಜಸ್ಟ್ ಮಾಡ್ಬೋದು. ಈ ವಿಡ್ಜೆಟ್ಸ್ ಎಲ್ಲ ನೀವು ಮೂವ್ ಅರೌಂಡ್ ಮಾಡ್ಬೋದು. ಇದನ್ನ ಈ ಕಡೆ ಹಾಕ್ಬೋದು, ಇದನ್ನ ಡಿಲೀಟ್ ಮಾಡ್ಬೋದು, ಇದನ್ನ ತೆಗೆದು ಇಲ್ಲಿ ಹಾಕ್ಬೋದು. ಸೊ ಇದರಲ್ಲಿ ನೀವು ಎಮಿಷನ್ಸ್ ಎಷ್ಟು ಮಾಡಿದ್ದೀರಾ, ವೆಲ್ನೆಸ್ ಬರುತ್ತೆ. ಇದನ್ನ ಫುಲ್ ಕಸ್ಟಮೈಸ್ ಮಾಡ್ಕೋಬಹುದು. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಈಗ ಆ್ಯಪ್ ಹೇಗೆ ಕಾಣುತ್ತೆ ಅಂತ ನೋಡಿದ್ರೆ TVS ಕನೆಕ್ಟ್ ಆ್ಯಪ್ ಈ ತರ ಬರುತ್ತೆ ಎಕ್ಸಿಗೆ. ಜೊತೆಯಲ್ಲೇ ಫೋನ್ ಆ್ಯಪ್ ಕೂಡ ಈ ತರ ಬರುತ್ತೆ. ಇದರಲ್ಲಿ ಕೆಲವು ಬೇಸಿಕ್ ಫಂಕ್ಷನ್ಸ್ ನಾವು ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲಾಕ್ ಅನ್ಲಾಕ್ ಮಾಡೋದು ಇಲ್ಲಿದೆ ನೋಡಿ. ಲಾಕ್ ಅನ್ಲಾಕ್, ಓಪನ್ ದ ಬೂಟ್ ಹಾಗೂ ಫೈಂಡ್ ಮೈ ವೆಹಿಕಲ್. ಸೊ ನೀವೇನಾದ್ರು ಪಾರ್ಕಿಂಗ್ ಅಲ್ಲಿ ಎಲ್ಲಿ ಇಟ್ಟಿದ್ದೀರಾ ಅಂತ ಗೊತ್ತಿಲ್ಲದೆ ಇದ್ರೆ ಇದ್ರ ಥ್ರೂ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕಿಂತ ತುಂಬಾ ಜಾಸ್ತಿ ಫೀಚರ್ಸ್ ಇದ್ರಲ್ಲಿ ಬರುತ್ತೆ. ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲಿದೆ ಗೊತ್ತಾಗುತ್ತೆ. ನ್ಯಾವಿಗೇಷನ್ ನೀವು ಇಲ್ಲಿಂದಾನೇ ಆನ್ ಮಾಡಿ ಅದನ್ನ ಪುಷ್ ಮಾಡ್ಬೋದು ಈ ಸ್ಕ್ರೀನಿಗೆ. ಜೊತೆಯಲ್ಲೇ ಗಾಡಿ ಸ್ಟ್ಯಾಟ್ಸ್ ಕೂಡ ಕಂಪ್ಲೀಟ್ ಆಗಿ ಸಿಗುತ್ತೆ. ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಪ್ಲಾನ್ ಮಾಡ್ಬೋದು, ಎಷ್ಟು ಹೋಗ್ಬೋದು, ಅದ್ರದ್ದೆಲ್ಲ ಡೀಟೇಲ್ಸ್ ನಿಮ್ಗೆ ಇದ್ರಲ್ಲಿ ಬರುತ್ತೆ. ಇದು ಬಿಟ್ಟು ಕಂಪ್ಲೀಟ್ ಗಾಡಿ ಫ್ರಮ್ ಗ್ರೌಂಡ್ ಅಪ್ ಹೊಸ್ತು ಡೆವಲಪ್ ಮಾಡಿರೋದು. ನಿಮಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಅದ್ ಬಿಟ್ಟು ಅಂಡರ್ ಸೀಟ್ ಸ್ಟೋರೇಜು ಇದೆ. ಇದ್ರಲ್ಲಿ ಕೀ ಇಲ್ಲದೆ ಇರೋದ್ರಿಂದ ಇದನ್ನ ಲಾಂಗ್ ಪ್ರೆಸ್ ಮಾಡಕ್ ಒಂದು ಬಟನ್ ಇದೆ. ಅದ್ ಮಾಡಿದ್ರೆ ನಿಮಗೆ ಅಂಡರ್ ಸೀಟ್ ಸ್ಟೋರೇಜ್ ಓಪನ್ ಆಗುತ್ತೆ. ಇದರಲ್ಲಿ ಒಂದು ಆಕ್ಸಿಲರಿ ಬ್ಯಾಟ್ರಿ, ಅಂದ್ರೆ ಯೂಶಲಿ ಗಾಡಿಗೆ ಬೇಕಾಗಿರೋ ಬ್ಯಾಟ್ರಿ ಇರುತ್ತೆ. ಇದು ಮೇನ್ ಬ್ಯಾಟ್ರಿ ಬಿಟ್ಟು. ಸೊ ಇಲ್ಲಿ ಒಂದು ಫುಲ್ ಸೈಜ್ ಹೆಲ್ಮೆಟ್ ಸ್ಟೋರ್ ಮಾಡಬಹುದು, ಅಷ್ಟು ಜಾಗ ಇದೆ. ಇದು ಓವರ್ ಆಲ್ ಫೀಲ್ ಈ ಗಾಡಿ ನೋಡಕ್ ಹೇಗಿದೆ ಅದ್ರ ಬಗ್ಗೆ. ಇದಕ್ಕೆ ಸ್ಪೆಷಲ್ ಆಗಿ ಡೆವಲಪ್ ಮಾಡಿರುವಂತ ಸ್ಪೆಷಲ್ ಕಾಂಪೌಂಡ್ ಟೈರ್ಸ್ ಕೂಡ ಬರುತ್ತೆ. ಇದೆಲ್ಲ ಹೇಗ್ ಪರ್ಫಾರ್ಮ್ ಮಾಡುತ್ತೆ ನಮ್ಗೆ ಟೆಸ್ಟ್ ಟ್ರ್ಯಾಕ್ ಇವತ್ತಿದೆ, ಅಲ್ಲಿ ಹೋಗಿ ನೋಡೋಣ ಬನ್ನಿ. ಈ ಗಾಡಿ ಓಡ್ಸಕ್ ಶುರು ಮಾಡ್ತಿದ್ದಂಗೆ ಮೊದಲು ನೋಟಿಸ್ ಮಾಡೋದು ಇವರ ವೆಲ್ ಬ್ಯಾಲೆನ್ಸ್ ಡೈನಮಿಕ್ ಸೆಟಪ್ ಈ ಗಾಡಿದು. ಸೊ ಇದನ್ನ ರೇಸಿಂಗ್ DNA ಏನಿದೆ TVS ಅದರಲ್ಲೆಲ್ಲ ತುಂಬಿಸಿದ್ದಾರೆ ಅಂತ ಹೇಳ್ಬೋದು. ಈಗ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಿದ್ದಂಗೆನೆ ಇದರಲ್ಲೊಂದು 11 ಕಿಲೋವ್ಯಾಟ್ ಪೀಕ್ ಪವರ್ ಸಿಗುತ್ತೆ ನಮಗೆ ಮೋಟರ್ ಥ್ರೂ. ಅದು 105 ಕಿಲೋಮೀಟರ್ ಸ್ಪೀಡ್ ವರ್ಗೂ ಟಾಪ್ ತಗೊಂಡೋಗುತ್ತೆ. ಜೊತೆಯಲ್ಲೇನೆ 0 to 40 2.6 ಸೆಕೆಂಡ್ಸ್ ಅಲ್ಲಿ ಹೋಗುತ್ತೆ, ವಿಚ್ ಆರ್ ವೆರಿ ಇಂಪ್ರೆಸಿವ್. ಆದ್ರೆ ರೇಂಜ್ ಬಗ್ಗೆ ಮಾತಾಡಕ್ ಬಂದ್ರೆ 140 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಷ್ಟೇ. ಇದನ್ನ ನಾವು 3 ಸ್ಟೇಜಸ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದು. 3 ಮೋಡ್ಸ್ ಅಂತಿದೆ ರೈಡಿಂಗ್ ಮೋಡ್ಸ್. ಒಂದು ಸ್ಟೆಲ್ತ್ ಅಂತ, ಇದು ನಮ್ಮ ಎವ್ರಿ ಡೇ ಯೂಸೇಜ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿಗಾಗಿ. ಸ್ಟ್ರೈಡ್ ಅಂತ ಕೂಡ ಒಂದಿದೆ. ಈ ಸ್ಟ್ರೈಡ್ ಮೋಡ್ ಒಂದು ಬ್ಯಾಲೆನ್ಸ್ಡ್ ಸಿಗುತ್ತೆ ನಮಗೆ, 2 ಪರ್ಫಾರ್ಮೆನ್ಸು ಇರುತ್ತೆ ಮತ್ತೆ ಒಳ್ಳೆ ರೇಂಜ್ ಕೂಡ ಸಿಗುತ್ತೆ. ಇನ್ನೊಂದು ಸಾನಿಕ್ ಮೋಡ್ ಅಂತ. ಸಾನಿಕ್ ಮೋಡ್ ಅಲ್ಲಿ ನಿಮ್ಗೆ ಆಲ್ ಔಟ್ ಫುಲ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಈ ಗಾಡಿಲಿ. ಆಮೇಲೆ ನಮಗೆ ಈ 3 ಮೋಡ್ಗಳು ಎಕ್ಸ್ ಇಂದ ಶುರುವಾಗುತ್ತೆ ವರ್ಡ್, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. TVS ಅವ್ರದ್ದೇ ಎಕ್ಸ್ ಯೂಸ್ ಮಾಡ್ಕೊಂಡು ಅದನ್ನ ಮಾಡಿದ್ದಾರೆ. ಜೊತೆಯಲ್ಲೇ ರೀಜನ್ ಕೂಡ ಕಂಟ್ರೋಲ್ ಮಾಡ್ಬೋದು. ಅದು 5 ಸ್ಟೇಜಸ್ ಅಲ್ಲಿ. ರೀಜನ್ ಜೊತೆಗೆ ಹಿಲ್ ಹೋಲ್ಡ್ ಕೂಡ ಬರುತ್ತೆ. ಸೊ ನಿಮ್ಗೆ ಏನಾದ್ರೂ ಅಪ್ಪಲ್ ಗಾಡಿ ನಿಲ್ಸಿದಾಗ ಬ್ರೇಕ್ ಬಿಟ್ಟರು ಕೂಡ ಗಾಡಿ ಅದಾಗದೆ ನಿಂತ್ಕೊಂಡಿರುತ್ತೆ. ಸೊ ಹಲವಾರು ಟೆಕ್ ಫೀಚರ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಆದ್ರೆ ಇದರ 140 ಕಿಲೋಮೀಟರ್ ರೇಂಜ್ ಒಂದು ಕ್ವೆಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಏನಕ್ಕೆ ಅಂದ್ರೆ ಈ ಗಾಡಿದು ಪ್ರೈಸ್ ಬ್ಯಾಂಗ್ಳೂರಲ್ಲಿ ಎಕ್ಸ್ ಶೋರೂಮ್ 2.5 ಲಕ್ಷ. ಇದ್ರ ಮೇಲೆ ನೀವು ಚಾರ್ಜಿಂಗ್ ಸ್ಟೇಷನ್ ಅಥವಾ ಚಾರ್ಜಿಂಗ್ ಕಿಟ್ಟಿಗೆ ಎಕ್ಸ್ಟ್ರಾ ಪೇ ಮಾಡಬೇಕು. ಇದರ 10.2 ಇಂಚ್ ಸ್ಕ್ರೀನ್ ಏನಿದೆ, ಸಖತ್ ಫೀಚರ್ಸ್ ಇದೆ. ಇದರಲ್ಲಿ ಫಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಫ್ರೀ ಅಂತ ಹೇಳಿದ್ದಾರೆ. ಸೆಕೆಂಡ್ ಇಯರ್ ಇಂದ ಇದಕ್ಕೆ ಸಬ್ಸ್ಕ್ರಿಪ್ಷನ್ ಕೂಡ ಪೇ ಮಾಡಬೇಕು. ಅಂಡ್ ಆಫ್ ಕೋರ್ಸ್ ಟ್ಯಾಕ್ಸಸ್ ಎಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ 3 ಲಕ್ಷದವರೆಗೂ ಮುಟ್ಬಿಡ್ಬೋದು. ಆಮೇಲೆ ಈಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಮಾತ್ರ ಸೇಲ್ ಇರೋದು. ಸೊ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ ಅನ್ಸುತ್ತೆ. ಜೊತೆಯಲ್ಲೇನೆ ಬರೀ ಬೆಂಗಳೂರಲ್ಲಿ ಸಿಗೋದ್ರಿಂದ ಪ್ಯಾನ್ ಇಂಡಿಯಾ ಅವೈಲಬಿಲಿಟಿ ಸ್ವಲ್ಪ ತಿಂಗಳಲ್ಲಿ ರೋಲ್ ಔಟ್ ಮಾಡ್ತಾರಂತೆ, ಬಟ್ ಸ್ಟಿಲ್ ಈಗ ಸದ್ಯಕ್ಕಿಲ್ಲ. ಇದನ್ನ ನೋಡಿದ್ರೆ TVS ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಈ ಸ್ಕೂಟರ್ನ TVS X ನ ನಾವು ಒಂದು ಲೈಫ್ ಸ್ಟೈಲ್ ಎಲೆಕ್ಟ್ರಿಕ್ ಪ್ರಾಡಕ್ಟ್ ಅಂತ ಕರಿಬಹುದು. ಅಂದ್ರೆ ಇದರ ಪ್ರೈಸ್ ಜನ ಅಷ್ಟು ನೋಡಲ್ಲ. ಇದು ಒಂಥರ ಗಾಡಿ ಹೇಗಿದೆ ಅಂದ್ರೆ ಎಲ್ಲರೂ 2 ಸತಿ ತಿರುಗಿ ನೋಡ್ಬೇಕು, ಇದೊಂದು ಸ್ಟೇಟಸ್ ಸಿಂಬಲ್ ತರ ಇರ್ಬೇಕು ಅನ್ನೋ ತರ ಪ್ಲೇಸ್ ಮಾಡಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಸೊ ನಿಮಗೇನ್ ಅನ್ಸುತ್ತೆ, ಈ ಗಾಡಿ ವರ್ತಾ? ನೀವು ತಗೋತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರು ಈ ಗಾಡಿ ತಗೊಳಕ್ಕಿದಾರಾ? ಅವ್ರ ಜೊತೆ ವಿಡಿಯೋ ಶೇರ್ ಮಾಡಿ. ಜೊತೆಲೆ ಇನ್ನೊಂದು ವಿಡಿಯೋ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.